ಕ್ರಿಸ್ತನಲ್ಲಿ ಪ್ರಿಯವಾದವರೇ, ಯೇಸುವಿನ ಅಮೂಲ್ಯವಾದ ನಾಮದಲ್ಲಿ ಈ ಒಂದು 3ನೇ ಭಾಗಕ್ಕೆ ನಾನು ನಿಮ್ಮೆಲ್ಲರನ್ನು ಕೂಡ ಪ್ರೀತಿಯಿಂದ ಬರಮಾಡ್ತೇನೆ. ಆತನ ಸಮ್ಮುಖದಲ್ಲಿ ಜೀವಿಸುವಂಥ ಒಂದೇ ಒಂದು ದಿನವೂ ಸಹಸ್ರಾರು ವರ್ಷಗಳಿಗಿಂತಲೂ ಮೇಲಾದದೆಂಬುದಾಗಿ ಕರ್ತನ ವಾಕ್ಯ ಹೇಳುವಂಥದ್ದು ಎಷ್ಟು ನಿಜವಲ್ಲವೇ? ಕೀರ್ತನೆಗಾರನಾದ ದಾವೀದನು ಆತನು ಅರಮನೆಯಲ್ಲಿದ್ದಾಗಲೂ ಕೂಡ ಆತನು ಎಲ್ಲ ಐಶ್ವರ್ಯಗಳಿಂದ ತುಂಬಲ್ಪಟ್ಟು ತನಗೆ ಯಾವುದೇ ಕೊರತೆ ಇಲ್ಲದೆ ಆತನು ಬದುಕುವಾಗಲೂ ಕೂಡ ಆತನ ಮನಸ್ಸಿನಲ್ಲಿ ಒಂದು ಆಸೆಯನ್ನು ದೇವರ ಮುಂದೆ ಆತನು ಇಡ್ತಾನೆ. 27ನೇ ಕೀರ್ತನೆ ಅದರಲ್ಲಿ 1, 2, 3, 4ನೇ ವಾಕ್ಯವನ್ನು ಓದುವಾಗ ಆತನು ಹೇಳ್ತಾನೆ, ದೇವರೇ, ನಾನು ಭರವಸದಿಂದ ಇದ್ದೇನೆ. ನನ್ನ ವಿರುದ್ಧವಾಗಿ ನನಗೆ ಸೇನೆ ಎಳೆದು ಬಂದರೂ ಕೂಡ ನನಗೆ ಯಾವ ಚಿಂತೆಯೂ ಇಲ್ಲ. ಅಪ್ಪ, ನಾನಿನ್ನ ಬಳಿಯಲ್ಲಿ ನಾನು ಒಂದನ್ನೇ ಮಾತ್ರ ಕೇಳ್ತೇನೆ, ಅದನ್ನು ಮಾತ್ರ ನಾನು ಯಾವಾಗಲೂ ಎದುರು ನೋಡ್ತೇನೆ. ಅದೇನೆಂದರೆ, ನಿನ್ನ ಆಲಯದಲ್ಲಿಯೇ ನಾ ಬದುಕಬೇಕು, ನಿನ್ನ ಸನ್ನಿಧಿಯಲ್ಲಿಯೇ ನಾ ಇರಬೇಕೆನ್ನುವ ಒಂದೇ ಒಂದನ್ನು ಬೇಡಿ ಅದಕ್ಕಾಗಿಯೇ ನಾ ಕಾದಿದ್ದೇನೆಂಬುದಾಗಿ. ಪ್ರೀತಿಯ ದೇವ ಜನರೇ, ಈ ಒಂದು ದಿನ ಕರ್ತನು ಮಾಡಿರುವಂಥ ಉಪಕಾರಗಳಿಗೆ ನಾವು ತಿರುಗಿ ಏನು ತಾನೇ ಮಾಡೋದಕ್ಕೆ ಸಾಧ್ಯ? ದೇವರ ಹತ್ರ ಒಂದನ್ನು ಮಾತ್ರ ಕೇಳೋದಕ್ಕೆ ಸಾಧ್ಯ. ಅಪ್ಪ, ನಿನ್ನ ಸಮ್ಮುಖದಲ್ಲಿಯೇ ಯಾವಾಗಲೂ ನಾ ಇರಬೇಕಪ್ಪ, ನಿನ್ನ ಪ್ರಸನ್ನತೆಯಲ್ಲಿಯೇ ಯಾವಾಗಲೂ ನಿನ್ನನ್ನು ಸ್ತುತಿಸಬೇಕೆಂಬುದಾಗಿ ನಾವು ಆತನನ್ನು ಕೇಳಿಕೊಡುವಾಗ ಪ್ರಿಯರೇ, ಆ ದೇವರು ನೀತಿವಂತನ ಎಲ್ಲ ಆಸೆಗಳನ್ನು ನೆರವೇರಿಸುವಂಥ ದೇವರು. ದೇವರ ವಾಕ್ಯ ಹೇಳ್ತದೆ, ಪ್ರೀತಿಯ ದೇವ ಜನರೇ, ನೀತಿಗಾಗಿ ಹಸಿದು ಬಾಯಾರಿದವನು ಧನ್ಯನು, ಆತನು ತೃಪ್ತಿ ಹೊಂದುವನೆಂಬುದಾಗಿ. ಈ ದಿನ ನಾವು ಅಪೇಕ್ಷಿಸ್ತಿರುವಂಥದ್ದು ಈ ಲೋಕದ ಆಸೆ ಆಕಾಂಕ್ಷೆ ಅಲ್ಲ. ನಾವು ಕೇಳುತ್ತಿರುವಂಥದ್ದು, ದೇವರೇ, ನಿನ್ನ ಸಮ್ಮುಖ ನನಗೆ ಸಾಕು, ಅದನ್ನು ನಾನು ಎದುರು ನೋಡ್ತೇನೆ ಎಂಬುದಾಗಿ ದಾಹದಿಂದ ಇರುವ ಪ್ರತಿಯೊಬ್ಬರೂ ಕೂಡ ಅವರು ತುಂಬಿಸಲ್ಪಡುವವರು, ಅವರ ಒಂದು ದಾಹವು ತೀರಿಸಲ್ಪಡುತ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಬನ್ನಿ, ಈ ಸಮಯದಲ್ಲಿ ಕೂಡ ದೇವರನ್ನು ಕೆಲವು ಸಮಯ ನಮ್ಮನ್ನೇ ನಾವು ಮರೆತವರಾಗಿ, ನಮಗಿರುವಂಥ ಎಲ್ಲ ಸವಾಲುಗಳನ್ನು ಮರೆತವರಾಗಿ, ದೇವರು ಮಾಡಿರುವಂಥ ಎಲ್ಲ ಒಳ್ಳೆಯದನ್ನು ನಾವು ನೆನೆಸಿ ಆತನ ನಾಮವನ್ನು ನಾವು ಮಹಿಮೆಪಡಿಸೋಣ. ಆಮೆನ್. ಉತ್ಸಾಹದಿಂದ ಕರಗಳನ್ನು ತಟ್ಟಿ ನೀವು ಮನೆಯಲ್ಲೇ ಕುಳಿತುಕೊಂಡು ಈ ಒಂದು ಸ್ವರವನ್ನು ಕೇಳ್ತಾ ಇದ್ದೀರಾ? ಬನ್ನಿ, ಕೆಲವೊಂದು ಸಮಯ ನನ್ನೊಂದಿಗೆ ಆರಾಧನೆ ಮಾಡೋಣಂತೆ. ಕರ್ತನು ಮಾಡಿರುವಂಥ ಉಪಕಾರಗಳನ್ನು ನೆನೆಸಿ ಸ್ತೋತ್ರ ಹೇಳಿ ಆತನನ್ನು ಕೃತಜ್ಞತೆ ಸಮರ್ಪಿಸುವುದಕ್ಕಿಂತಲೂ ಮೇಲಾದ ಒಂದು ಜೀವಿತ ಯಾವುದೂ ಇಲ್ಲ. ಈ ಒಂದು ಭಾನುವಾರದ ಸಂಜೆ ಸ್ವಲ್ಪ ಸಮಯ ವಿಶ್ರಾಂತಿಯಿಂದ ಕುಳಿತುಕೊಂಡಿದ್ದೀರಾ, ಕುಟುಂಬವಾಗಿ ಕುಳಿತುಕೊಂಡಿದ್ದೀರಾ? ಬನ್ನಿ, ದೇವರನ್ನು ಆರಾಧಿಸೋಣವೇ. ಹಾಡುತ್ತಾ, ಕೈ ಚಪ್ಪಾಳೆ ತಟ್ಟುತ್ತಾ, ಸಂತೋಷ ಗಾನಗಳಿಂದ, ಸ್ತೋತ್ರ ಪದಗಳಿಂದ ಕರ್ತನನ್ನು ಮಹಿಮೆಪಡಿಸುವಂಥದ್ದು ಅದು ಯುಕ್ತವಾದದ್ದು ಪ್ರಿಯರೇ. ದೇವರ ನಾಮವನ್ನು ಮಹಿಮೆಪಡಿಸೋಣ. ಆಮೆನ್. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ಆತನು ನಮ್ಮ ಜೊತೆ ಇರುವಾಗ, ಕೀರ್ತನೆ 91ರಲ್ಲಿ, ಯಾವ ಕೇಡು ಗೂಡಾರದ ಸಮೀಪಕ್ಕೂ ಬಾರದು ಎಂಬುದಾಗಿ. ನಾವು ದೇವರನ್ನ ಆಶ್ರಯವನ್ನಾಗಿ ಮಾಡಿಕೊಂಡಿರುವಾಗ ನಮ್ಮ ಜೀವಿತದಲ್ಲಿ ಎಲ್ಲವೂ ಜಯವೇ. ಗೂಡಾರದ ಸಮೀಪಕ್ಕೂ ಉಪದ್ರವ ಬರಲಾರದು, ಕೇಡೇನು ನಿನಗಿಂದು ಸಂಭವಿಸದು ಮಗನೇ. ಲಲಲಾ 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 ಲಲಲಾ. ಉನ್ನತನಾದ ಕರ್ತನನ್ನೇ ಆಶ್ರಯಿಸಿರುವೆ ನೀ, ಉನ್ನತನಾದ ಕರ್ತನನ್ನೇ ಆಶ್ರಯಿಸಿರುವೆ ನೀ. ಆತನನ್ನೇ ಮೊರೆ ಹೊಕ್ಕಿ ಸುರಕ್ಷಿತನಾಗಿರುವೆ, ಆತನನ್ನೇ ಮೊರೆ ಹೊಕ್ಕಿ ಸುರಕ್ಷಿತನಾಗಿರುವೆ. ಗುಡಾರದ ಸಮೀಪಕ್ಕೂ ಉಪದ್ರವ ಬರಲಾರದು, ಕೇಡೇನು ನಿಮಗಿಂದು ಸಂಭವಿಸದು ಮಗನೇ. ಲಲಲಾ 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 ಲಲಲಾ
ಶ್ರಮ ಎಂದಿಗೂ ವ್ಯರ್ಥವಲ್ಲ. ಕರ್ತನಲ್ಲಿ ನಮ್ಮ ಶ್ರಮ ಎಂದಿಗೂ ವ್ಯರ್ಥವಲ್ಲ. ಅಚಲದಿಂದ ದೃಢವಾಗಿ ದುಡಿಯೋಣ ದುಡಿಯೋಣ. ಅಚಲದಿಂದ ದೃಢವಾಗಿ ದುಡಿಯೋಣ ದುಡಿಯೋಣ. ಗುಡಾರದ ಸಮೀಪಕ್ಕೂ ಉಪದ್ರವ ಬರಲಾರದು. ಕೇಡೇನು ನಿನಗಿಂದು ಸಂಭವಿಸದು ಮಗನೇ. ಲಲ 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 ಪಾಪವೆಲ್ಲ ತೊಲಗಿತ್ತು, ಶಾಪವೆಲ್ಲ ನೀಗಿತ್ತು ಯೇಸುವಿನ ರಕ್ತದಿಂದ. ಪಾಪವೆಲ್ಲ ತೊಲಗಿತ್ತು, ಶಾಪವೆಲ್ಲ ನೀಗಿತ್ತು ಯೇಸುವಿನ ರಕ್ತದಿಂದ. ಕ್ರಿಸ್ತನಲ್ಲಿ ಜೀವನ, ಕೃಪೆಯ ಜೀವನ ಪರಿಶುದ್ಧ ಆತ್ಮನಿಂದ. ಓ ಕ್ರಿಸ್ತನಲ್ಲಿ ಜೀವನ, ಕೃಪೆಯ ಜೀವನ ಪರಿಶುದ್ಧ ಆತ್ಮನಿಂದ. ಕೊಂಡಾಟ ಕೊಂಡಾಟವೇ ನನ್ನ ಕರ್ತನ ಸನ್ನಿಧಾನದಿ. ಕೊಂಡಾಟ ಕೊಂಡಾಟವೇ ನನ್ನ ಕರ್ತನ ಸನ್ನಿಧಾನದಿ. ದೇವಾದಿ ದೇವನು ದಿನ ದಿನ ತಂಗುವ ದೇವಾಲಯ ನಾನೇ. ದೇವಾದಿ ದೇವನು ದಿನ ದಿನ ತಂಗುವ ದೇವಾಲಯ ನಾನೇ. ಆತ್ಮನ ಮುದ್ರೆ ನನ್ನ ಮೇಲೆ ಉಂಟು, ಅತಿಶಯ ಅತಿಶಯವೇ. ಆತ್ಮನ ಮುದ್ರೆ ನನ್ನ ಮೇಲೆ ಉಂಟು, ಅತಿಶಯ ಅತಿಶಯವೇ. ಕೊಂಡಾಟ ಕೊಂಡಾಟವೇ ನನ್ನ ಕರ್ತನ ಸನ್ನಿಧಾನದಿ. ಕೊಂಡಾಟ ಕೊಂಡಾಟವೇ ನನ್ನ ಕರ್ತನ ಸನ್ನಿಧಾನದಿ. ಆನಂದ ಆನಂದವೇ ನನ್ನ ಪ್ರಿಯನ ಪಾದದಲ್ಲಿ. ಆನಂದ ಆನಂದವೇ ನನ್ನ ಪ್ರಿಯನ ಪಾದದಲ್ಲಿ. ಕೊಂಡಾಟ ಕೊಂಡಾಟವೇ ನನ್ನ ಕರ್ತನ ಸನ್ನಿಧಾನದಿ. ಕೊಂಡಾಟ ಕೊಂಡಾಟವೇ ನನ್ನ ಕರ್ತನ ಸನ್ನಿಧಾನದಿ. ಕರಗಳನ್ನು ತಟ್ಟಿ ಎಲ್ಲರೂ ಕೂಡ ಇಡೋಣ. ಅಪ್ಪ, ನಿನ್ನ ಸಮ್ಮುಖದಲ್ಲಿ ಕೊಂಡಾಟವೇ ರಾಜ. ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣವಾದ ಆನಂದ ಉಂಟು. ಯಾಕೆಂದರೆ ನಾವು ಅಪ್ಪ ನೀನು ತಂಗುವ ಗೂಡಾರವಾಗಿ ಮಾರ್ಪಟ್ಟು ಬಿಟ್ಟಿವಿ ಅಪ್ಪ. ಸರ್ವಶಕ್ತನಾದ ದೇವರು ವಾಸ ಮಾಡುವಂಥ ವಾಸಸ್ಥಳವನ್ನಾಗಿ ನಮ್ಮನ್ನು ಮಾಡಿ, ನಮ್ಮ ಪಾಪಗಳನ್ನು ತೊಳೆದು ನಮ್ಮ ಶಾಪಗಳನ್ನೆಲ್ಲ ನೀಗಿಸಿ ಈ ದಿನ ಅಪ್ಪ ಆಶೀರ್ವಾದದ ಜೀವನವನ್ನು ನೀನು ನಮಗೆ ಕೊಟ್ಟಿದೆಯಲ್ಲ, ನಿನಗೆ ಕೋಟ್ಯಾನು ಕೋಟಿ ಸ್ತೋತ್ರ ಅಪ್ಪ. ಸರ್ವಶಕ್ತನೇಸು ಜೀವಾಧಾರ ಯೇಸು ಎಂದೆಂದು ಜಯ ನೀಡುವ. ಸರ್ವಶಕ್ತನೇಸು ಜೀವಾಧಾರ ಯೇಸು ಎಂದೆಂದು ಜಯ ನೀಡುವ. ಒಮ್ಮನಸ್ಸಿನಿಂದ ಹೋಸಾನ ಹಾಡಿ ಊರಿಗೆಲ್ಲ ಸಾರೋಣವ. ಒಮ್ಮನಸ್ಸಿನಿಂದ ಹೋಸಾನ ಹಾಡಿ ಊರಿಗೆಲ್ಲ ಸಾರೋಣವ. ಕೊಂಡಾಟ ಕೊಂಡಾಟವೇ ನನ್ನ ಕರ್ತನ ಸನ್ನಿಧಾನದಿ. ಕೊಂಡಾಟ ಕೊಂಡಾಟವೇ ನನ್ನ ಕರ್ತನ ಸನ್ನಿಧಾನದಿ. ಆನಂದ ಆನಂದವೇ ನನ್ನ ಪ್ರಿಯನ ಪಾದದಲ್ಲಿ. ಆನಂದ ಆನಂದವೇ ನನ್ನ ಪ್ರಿಯನ ಪಾದದಲ್ಲಿ. ಸಾಧ್ಯವೋ ಎಲ್ಲ ಸಾಧ್ಯವೋ ನಿನ್ನಿಂದ ಎಲ್ಲ ಸಾಧ್ಯ. ಅಸಾಧ್ಯವೋ
ಇಲ್ಲ, ನಿನ್ನಿಂದ ಸಾಧ್ಯವೋ ಒಂದು ಇಲ್ಲ. ಎಲ್ಲರೂ ಹೇಳೋಣ, ಸಾಧ್ಯವೋ ಎಲ್ಲ ಸಾಧ್ಯವೋ, ನಿನ್ನಿಂದ ಎಲ್ಲ ಸಾಧ್ಯ. ಅಸಾಧ್ಯವೋ ಒಂದು ಇಲ್ಲ, ನಿನ್ನಿಂದ ಸಾಧ್ಯವೋ ಒಂದು ಇಲ್ಲ. ನಿನ್ನಾಮ ಹೇಳಿದರೆ ರೋಗವು ನೀಗುವುದು. நாமம் சொன்னால் போதும் பேய்கள் ஓடுதையா. உம் பெயரால் கை நீட்டினார் நோய்கள் மறையுதையா. ನಿನ್ನಾಮದಿ ಕೈ ಚಾಚಲು ರೋಗವು ನೀಗುವುದು. ಸಾಧ್ಯವೋ ಎಲ್ಲ ಸಾಧ್ಯವೋ, ನಿನ್ನಿಂದ ಎಲ್ಲ ಸಾಧ್ಯ. ಅಸಾಧ್ಯವೋ ಒಂದು ಇಲ್ಲ, ನಿನ್ನಿಂದ ಸಾಧ್ಯವೋ ಒಂದು ಇಲ್ಲ. ಸಾಧ್ಯವೋ ನನ್ನೊಂದಿಗೆ ಎಲ್ಲರೂ ಕೂಡ ಅರಿಕೆ ಮಾಡೋಣವ. ಅಪ್ಪ, ನಿನ್ನಿಂದ ಸಾಧ್ಯವಾದದ್ದು ಯಾವುದೂ ಇಲ್ಲ ದೇವರೇ. ನನ್ನ ಜೀವಿತದಲ್ಲಿ ದೊಡ್ಡ ಪರ್ವತದಂತೆ ಕಾಣಲ್ಪಡುವಂತ ಯಾವುದು ಕೂಡ ನಿನ್ನ ಮುಂದೆ ಸಮಭೂಮಿ. ಸಾಧ್ಯವೋ ಎಲ್ಲ ಸಾಧ್ಯವೋ, ನಿನ್ನಿಂದ ಎಲ್ಲ ಸಾಧ್ಯ. ಅಸಾಧ್ಯವೋ ಒಂದು ಇಲ್ಲ, ನಿನ್ನಿಂದ ಸಾಧ್ಯವೋ ಒಂದು ಇಲ್ಲ. ಆಮೇಲೆ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಪ್ರಿಯರೇ, ಕರ್ತನು ಆತನು ಮರಣದ ಕೊಂಡಿಯನ್ನು ಮುರಿದು ಎಲ್ಲ ಪಾತಾಳದ ಅಧಿಕಾರವನ್ನು ಮುರಿದಾಗ್ಬಿಟ್ಟನು. ಪ್ರಿಯರೇ, ನಮ್ಮ ಜೀವಿತದಲ್ಲಿ ಇದ್ದಂಥ ಒಂದು ದೊಡ್ಡ ಒಂದು ವೈರಿಯೇ ಮರಣವು. ಆದರೆ ಅದರ ಅಧಿಕಾರವನ್ನೇ ಮರಣದಿಂದಲೇ ಜಯಿಸಿದಂಥ ಆ ಮೃತ್ಯುಂಜಯನು ನಮ್ಮೊಂದಿಗೆ ವಾಸ ಮಾಡುವುದರಿಂದ ಯಾವ ವ್ಯಾಧಿಯು, ಯಾವ ಭಯವು, ಯಾವ ಮರಣವು, ಯಾವ ಕತ್ತಲೆಯೋ ನಮ್ಮನ್ನು ಏನು ಮಾಡಲು ಸಾಧ್ಯವಿಲ್ಲ. ಪ್ರಿಯರೇ, ಈ ಒಂದು ದಿನ ಸಂತೋಷದಿಂದ ಉಲ್ಲಾಸದಿಂದ ಎಲ್ಲ ಭಯವನ್ನು ಮರೆತು ಹಾಡೋಣವ. ಸತ್ತು ಎದ್ದೆ ಎಲ್ಲ, ಮರಣವ ಗೆದ್ದೆ ಎಲ್ಲ. ಸತ್ತು ಎದ್ದೆ ಎಲ್ಲ, ಮರಣವ ಗೆದ್ದೆ ಎಲ್ಲ. ಮತ್ತೆ ನೀ ಬರುವೆ ಎಲ್ಲ, ರೂಪಾಂತರ ತರುವೆ ಎಲ್ಲ. ಮತ್ತೆ ನೀ ಬರುವೆ ಎಲ್ಲ, ರೂಪಾಂತರ ತರುವೆ ಎಲ್ಲ. ಸಾಧ್ಯವೋ ಎಲ್ಲ ಸಾಧ್ಯವೋ, ನಿನ್ನಿಂದ ಎಲ್ಲ ಸಾಧ್ಯ. ಅಸಾಧ್ಯವೋ ಒಂದು ಇಲ್ಲ, ನಿನ್ನಿಂದ ಸಾಧ್ಯವೋ ಒಂದು ಇಲ್ಲ. ಸಾಧ್ಯವೋ ಎಲ್ಲ. ಆಮೇನ್ ಆಮೇನ್. ದೇವರ ವಾಕ್ಯ ಹೇಳ್ತದೆ ಪ್ರಿಯರೇ. ಆಮೇನ್. ಯೋಹಾನ ಬರೆದ ಸುವಾರ್ತೆ 11ನೇ ಅಧ್ಯಾಯ 25ನೇ ವಾಕ್ಯದಲ್ಲಿ ಆಮೇನ್, ಯೇಸು ಕ್ರಿಸ್ತನು ಮಾರ್ತಾಳ ಬಳಿಯಲ್ಲಿ ಹೇಳ್ತಾರೆ, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ. ಆಮೇನ್. ನನ್ನನ್ನು ನಂಬುವವನು ಎಂದಿಗೂ ಆತನು ಸಾಯುವುದಿಲ್ಲ ಎಂಬುದಾಗಿ. ಈ ದಿನ ನನ್ನ ಸ್ವರವನ್ನು ಕೇಳುತ್ತಿರುವಂಥ ದೇವರ ಮಗುವೆ, ಈ ದಿನ ಸಾವಿನ ಭಯವು ನಿನ್ನನ್ನು ಆವರಿಸಿಕೊಂಡಿದೀಯಾ? ಓ, ಏನಾಗ್ಬಿಡ್ತದೋ, ನಾನು ಎಷ್ಟು ದಿನ ಉಳಿತೇನೋ ಎಂಬುವಂಥ ಭಯದಲ್ಲಿ ನೀವಿದ್ದೀರಾ? ನಿನ್ನೊಳಗೆ ಜೀವಿಸುವಂಥ ದೇವರು ಈ ಲೋಕದಲ್ಲಿರುವಂಥ ಎಲ್ಲ ವ್ಯಾಧಿಗಳಿಗಿಂತಲೂ ಆತನು ದೊಡ್ಡವನು. ಡಾಕ್ಟರ್ಗಳು ನಿನ್ನನ್ನು ನೋಡಿ, ನಿನ್ನ ಪರಿಸ್ಥಿತಿಗಳನ್ನು ನೋಡಿ, ಓ ಇದು ತುಂಬ ಹದಗೆಟ್ಟೋಗಿದೆ, ಇದು ಸಮಸ್ಯೆ ದೊಡ್ಡದೆಂಬುದಾಗಿ ಹೇಳ್ತಾರ. ಭಯಪಡಬೇಡ್ರಿ, ಎಲ್ಲವೂ ಆತನಿಂದ ಸಾಧ್ಯ, ಎಲ್ಲವೂ ಆತನಿಂದ ಸಾಧ್ಯ. ನಿನ್ನನ್ನು ಕಾಯುವ ದೇವರು ಆತನು ನಿನ್ನನ್ನು ಕಣ್ಮಣಿಯಂತೆ ಕಾಯ್ತಾನೆ. ನಿನ್ನನ್ನು ತೂಕಡಿಸದೆ, ಆತನು ನಿದ್ರಿಸದೆ, ನಿನ್ನಗಾಗಿ ಆತನು ಹಗಲಿರುಳು ಅದ್ಭುತವನ್ನು ಮಾಡಲು ಶಕ್ತನು. ನನ್ನೊಂದಿಗೆ ಸೇರಿ ಅರಿಕೆ ಮಾಡ್ರಿ. ಸಾಧ್ಯವೋ ಎಲ್ಲ ಸಾಧ್ಯವೋ, ನಿನ್ನಿಂದ ಎಲ್ಲ ಸಾಧ್ಯ. ಅಸಾಧ್ಯವೋ ಒಂದು ಇಲ್ಲ, ನಿನ್ನಿಂದ ಸಾಧ್ಯವೋ ಒಂದು ಇಲ್ಲ. ಸಾಧ್ಯವೋ ಎಲ್ಲ. ಆಮೇನ್. ಹೇಳ್ರಿ ಹೇಳ್ರಿ, ನಿನ್ನಿಂದ. ಆಮೇನ್ ಆಮೇನ್ ಆಮೇನ್. ಅಸಾಧ್ಯವೋ ಒಂದು ಇಲ್ಲ, ನಿನ್ನಿಂದ ಸಾಧ್ಯವೋ ಒಂದು ಇಲ್ಲ. ಅರಿಕೆ ಮಾಡ್ತಾ ಮಾಡ್ತಾ ಪ್ರಿಯರೇ,
ಆಮೆನ್. ಎಲ್ಲ ಬಂಧನಗಳು ಬಿಚ್ಚಲ್ಪಡುವಂಥದ್ದಾಗಿದೆ. ಅರಿಕೆ ಮಾಡ್ತಾ 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 ವಿಶ್ವಾಸದಿಂದ ಎಲ್ಲ ಕತ್ತಲೆಯು ನಿಮ್ಮನ್ನು ಬಿಟ್ಟು ಹೋಗುವಂಥದ್ದಾಗಿದೆ. ಆತನ ನಾಮದ ಮುಂದೆ ಅದು ಯಾವುದೇ ನಾಮವಾಗಿರಲಿ, ಅದು ಕ್ಯಾನ್ಸರ್ ಆಗಿರಲಿ, ಅದು ಅಲ್ಸರ್ ಆಗಿರಲಿ, ಅದು ಆಮೆನ್ ರಕ್ತದೊತ್ತಡ ಆಗಿರಲಿ, ಅದು TB ಆಗಿರಲಿ, ಯಾವುದೇ ವ್ಯಾಧಿ ಆಗಿದ್ರು ಆತನ ಮುಂದೆ ಮೊಣಕಾಲಿಡುವಂಥದ್ದಾಗಿದೆ ಅಲ್ವಾ? ಯಾಕೆಂದರೆ ನಮ್ಮ ದೇವರು ಆಮೆನ್ ಆತನು ಎಲ್ಲ ನಾಮಗಳಿಗಿಂತಲೂ ಮೇಲಾದ ನಾಮವುಳ್ಳ ದೇವರಾತನಾಗಿದ್ದಾನೆ. ಆಮೆನ್. ನನ್ನೊಂದಿಗೆ ಸೇರಿ ಅರಿಕೆ ಮಾಡಿ ನೋಡೋಣ. ನಿನ್ನಾಮ ಎತ್ತಿದರೆ ಸೈತಾನ ಓಡುವನು, ನಿನ್ನಾಮ ಎತ್ತಿದರೆ ಸೈತಾನ ಓಡುವನು, ನಿನ್ನಾಮದಿ ಕೈ ಚಾಚಲು ರೋಗವು ನೀಗುವುದು, ನಿನ್ನಾಮದಿ ಕೈ ಚಾಚಲು ರೋಗವು ನೀಗುವುದು. ಸಾಧ್ಯವೋ ಎಲ್ಲ ಸಾಧ್ಯವೋ, ನಿನ್ನಿಂದ ಎಲ್ಲ ಸಾಧ್ಯ, ಅಸಾಧ್ಯವೋ ಒಂದು ಇಲ್ಲ, ನಿನ್ನಿಂದ ಸಾಧ್ಯವೋ ಒಂದು ಇಲ್ಲ. ಸಾಧ್ಯವೋ ಎಲ್ಲ ಸಾಧ್ಯವೋ, ನಿನ್ನಿಂದ ಎಲ್ಲ ಸಾಧ್ಯ, ಅಸಾಧ್ಯವೋ ಒಂದು ಇಲ್ಲ, ನಿನ್ನಿಂದ ಸಾಧ್ಯವೋ ಒಂದು ಇಲ್ಲ. ಹೌದು ಪ್ರೀತಿಯ ದೇವಜನರೇ, ಈ ಒಂದು ದಿನ ದೇವರು ಅನೇಕರನ್ನ ಮರಣದ ಒಂದು ಭಯದಿಂದ ಆಮೆನ್ ಬಿಡುಗಡೆ ಮಾಡ್ತಿರುವುದನ್ನು ನಾನು ಕಾಣ್ತೇನೆ. ಆಮೆನ್. ಈ ಒಂದು ದಿನ ಕ್ರಿಸ್ತನನ್ನು ನಂಬಿರುವ ನಿಮ್ಮ ಜೀವಿತಗಳಲ್ಲಿ ಸೈತಾನನು ವ್ಯಾಧಿಯಿಂದಲೂ ಆಮೆನ್ ಅನೇಕ ರೀತಿಯಾದಂಥ ನಿರಾಶೆಗಳಿಂದಲೂ ಅನೇಕ ಡಾಕ್ಟರ್ ರಿಪೋರ್ಟ್ಗಳನ್ನು ತೋರಿಸಿ ಅನೇಕರ ಬಾಯಿಂದ ನಡೆಯುತ್ತಿರುವಂಥ ಅಕ್ಕಪಕ್ಕ ನಡೆದಿರುವಂಥ ಸಾವು ನೋವುಗಳ ಬಗ್ಗೆ ತಿಳಿಸಿ ನಿಮ್ಮ ಹೃದಯಗಳಲ್ಲಿ ಭಯವನ್ನು ತುಂಬುತ್ತಿರುವುದಾದರೆ ಆತನು ಈ ಒಂದು ದಿನ ನಿಮ್ಮ ಒಳಗೆ ಜೀವವನ್ನು ಸುರಿಸಲು ಬಯಸ್ತಾನೆ. ಆತನು ನಿಮ್ಮ ಮನೆಯಲ್ಲಿ ನಿಮ್ಮ ಒಂದು ಮನೆಯಲ್ಲಿರುವಂಥ ಆ ಒಂದು ಮರಣದ ವಾಸನೆಯನ್ನು ಆ ಒಂದು ಕೆಟ್ಟ ಆಮೆನ್ ಸೈತಾನನ ಭಯವನ್ನು ನೀಗಿಸಲಿಕ್ಕಿದ್ದಾನೆ. ಪ್ರಿಯರೇ, ನನ್ನೊಂದಿಗೆ ಸೇರಿ ಆತನನ್ನು ಮಹಿಮೆ ಪಡಿಸೋಣವಾ? ಆಮೆನ್. ಥ್ಯಾಂಕ್ ಯು ಲಾರ್ಡ್. ತಂದೆಯ ಮನೆಯಲ್ಲಿ ಸಂತೋಷವೇ, ಹರ್ಷ ಉಲ್ಲಾಸವು ಇಲ್ಲಿ ತಾನೆ. ನಮ್ಮ ತಂದೆಯ ಮನೆಯಲ್ಲಿ ಸಂತೋಷವೇ, ಹರ್ಷ ಉಲ್ಲಾಸವು ಇಲ್ಲಿ ತಾನೆ. ಹಾಡುವ ಕೊಂಡಾಡುವ, ಹಾಡುವ ಕುಣಿದಾಡುವ, ಹಾಡುವ ಕೊಂಡಾಡುವ, ಹಾಡುವ ಕುಣಿದಾಡುವ. ಹಲ್ಲೆಲೂಯಾ ಆನಂದವೇ, ಎಲ್ಲೆಲ್ಲೋ ಸಂತೋಷವೇ. ಹಲ್ಲೆಲೂಯಾ ಆನಂದವೇ, ಎಲ್ಲೆಲ್ಲೋ ಸಂತೋಷವೇ. ನಮ್ಮ ತಂದೆಯ ಮನೆಯಲ್ಲಿ ಸಂತೋಷವೇ, ಹರ್ಷ ಉಲ್ಲಾಸವು ಇಲ್ಲಿ ತಾನೆ. ಕ್ರಿಸ್ತನಲ್ಲಿ ಇರುವಂಥ ನಾವೆಲ್ಲರೂ ಒಂದು ದಿನ ಪಾತಾಳದ ಕಡೆಗೆ, ನರಕದ ಕಡೆಗೆ ಹೋಗುತ್ತಿದ್ದ ಮಾರ್ಗವನ್ನು ದೇವರು ಮಾರ್ಪಡಿಸಿ ವ್ಯಾಧಿಯಲ್ಲೂ ದರಿದ್ರತನದಲ್ಲಿಯೂ ಯಾವಾಗಲೂ ಕಣ್ಣೀರೇ ಇರುವಂಥ ಜೀವಿತವನ್ನು ಮಾರ್ಪಡಿಸಿ ಆತನು ತಂದೆಯು ಆತನಲ್ಲಿ ನಮ್ಮನ್ನು ಸೇರಿಸಿಕೊಂಡಿದ್ದರಿಂದ ಆತನ ಪ್ರಸನ್ನತೆ, ಆತನ ಮನೆಯಲ್ಲಿ ಯಾವಾಗಲೂ ಸಂತೋಷವೇ. ಪ್ರಿಯರೇ, ಅಲ್ಲಿ ವ್ಯಾಧಿ ಇಲ್ಲ, ಅಲ್ಲಿ ಕಣ್ಣೀರಿಲ್ಲ, ಅಲ್ಲಿ ಹಸುವೆ ಇಲ್ಲ, ಅಲ್ಲಿ ಅವಮಾನವಿಲ್ಲ. ಆಮೆನ್. ಆದುದರಿಂದ ಆಮೆನ್ ದೇವರ ಸಮ್ಮುಖದಲ್ಲಿರುವಂಥ ನಾವೆಲ್ಲರೂ ಕೂಡ ಯಾವ ಭಯವೂ ಇಲ್ಲದೆ, ಯಾವ ಒಂದು ಮರಣದ ಕುರಿತಾದಂಥ ಆಲೋಚನೆಗಳಿಲ್ಲದೆ ಸಂತೋಷದಿಂದ ಕರಗಳನ್ನು ತಟ್ಟಿ ನಾಟ್ಯವಾಡುತ್ತಾ ದೇವರನ್ನ ಮಹಿಮೆ ಪಡಿಸುವಂತಹ ಒಂದು ಸಮಯವಿದು. ಪರಿಶುದ್ಧ ಮುತ್ತನ್ನಿಟ್ಟು ಪಾಪವೆಲ್ಲ ನೀಗಿಸಿದ, ಪರಿಶುದ್ಧ ಮುತ್ತನ್ನಿಟ್ಟು ಪಾಪವೆಲ್ಲ ನೀಗಿಸಿದ. ಏನವೇ ಆಡುವ ಕೊಂಡಾಡುವ, ಆಡುವ ಕುಣಿದಾಡುವ, ಆಡುವ ಕೊಂಡಾಡುವ, ಆಡುವ ಕುಣಿದಾಡುವ. ಹಲ್ಲೆಲೂಯಾ ಆನಂದವೇ,
ನಮ್ಮ ತಂದೆಯ ಮನೆಯಲ್ಲಿ ಸಂತೋಷವೇ, ಹರ್ಷ ಉಲ್ಲಾಸವು ಇಲ್ಲಿ ತಾನೆ. ನಮ್ಮ ತಂದೆಯ ಮನೆಯಲ್ಲಿ ಸಂತೋಷವೇ, ಹರ್ಷ ಉಲ್ಲಾಸವು ಇಲ್ಲಿ ತಾನೆ. ಆಮೇಲೆ ಕರ್ತನು ನಮಗೆ ಮಾಡಿರುವಂಥ ಕಾರ್ಯಗಳು ಒಂದಲ್ಲ ಎರಡಲ್ಲ ಪ್ರಿಯರೇ. ಆತನು ನಮಗಾಗಿ ಎಲ್ಲವನ್ನ ಶಿಲುಬೆಯಲ್ಲಿ ಮಾಡಿ ಮುಗಿಸಿರೋದ್ರಿಂದ ಯಾವುದರ ಕುರಿತು ಭಯವು ನಮಗೆ ಬೇಡ, ಯಾವುದರ ಕುರಿತು ನಮಗೆ ಚಿಂತೆ ಬೇಡ. ನಮ್ಮನ್ನು ಕಾಯುವ ಆತನು ತೂಕಡಿಸುವುದೂ ಇಲ್ಲ, ಆತನು ನಿದ್ರಿಸುವುದೂ ಇಲ್ಲ ಪ್ರಿಯರೇ. ಆತನ ಕೈ ನಮಗೆ ಸಹಾಯ ಮಾಡದೇ ಇರುವುದಕ್ಕೆ ಮೋಟಗೈ ಅಲ್ಲ ಪ್ರಿಯರೇ. ನಾವು ಕಾರ್ಗತ್ತಲಿನ ಕಣಿವೆಯಲ್ಲಿ ನಾವು ನಡೆದರೂ ಕೂಡ ಯಾವ ಕೇಡು ನಮ್ಮ ಬಳಿಯಲ್ಲಿ ಬರದ ಹಾಗೆ ನಮ್ಮನ್ನು ಕಾಯ್ದು ಕಾಪಾಡುವ ದೇವರು ಆತನೇ. ಕೀರ್ತನೆಗಾರನು ದಾವೀದನು ಹೇಳುವಂತೆ ಆತನನ್ನು ನೋಡಿ ನಾವು ಹೇಳೋಣವ, ದೇವರೇ ನನ್ನ ಆಪತ್ ಕಾಲದಲ್ಲಿ ನೀನು ನನ್ನನ್ನು ಗುಡಾರದಲ್ಲಿ ನೀನು ನನ್ನನ್ನು ಮರೆ ಮಾಡಿಟ್ಟು ನನ್ನನ್ನು ಕಾಪಾಡುವ ದೇವರಾಗಿದ್ದೀರಾ. ನೀನಿರಲು ನನಗೆ ಯಾವ ಚಿಂತೆಯು ಯಾವ ಭಯವು ಯಾವುದೂ ಇಲ್ಲಪ್ಪ. ನೀ ನನಗೆ ಸಾಕು ದೇವರೇ. ನಿನ್ನ ಅದ್ಭುತವಾದಂಥ ಕರವು ನನ್ನೊಂದಿಗಿರೋದು ಸಾಕು. ನೀನಿರುವಾಗ ನನಗೆ ಯಾವ ಕೇಡು ಸಂಭವಿಸದು, ಉಪದ್ರವವು ನನ್ನ ಗೂಡಾರ್ಧ ಸಮೀಪಕ್ಕೂ ಕೂಡ ಬರುವುದಿಲ್ಲ ದೇವರೇ. ನಿನ್ನನ್ನು ಕೊಂಡಾಡ್ತೇನೆ ಅಪ್ಪ. ಲ 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 ಥ್ಯಾಂಕ್ ಯು ಲಾರ್ಡ್. ಅಪ್ಪ ನಿನಗೆ ವಂದನೆ ದೇವರೇ, ವಂದನೆ ಅಪ್ಪ. ನಿನಗೆ ಕೋಟಿ ಸ್ತೋತ್ರಗಳು. ಇದುವರೆಗೂ ನಡೆಸಿದಂಥ ನಿನ್ನ ಕರವು ಇನ್ನು ಮೇಲೂ ನಮ್ಮನ್ನು ನಡೆಸುವಂಥ ದೇವರು ನೀವಾಗಿದ್ದೀರ ಸ್ವಾಮಿ. ಇದುವರೆಗೂ ನೀ ಎಲ್ ಶಡಾಯ್ ಆಗಿದ್ದೆ, ಇದುವರೆಗೂ ಯೆಹೋವ ರಾಫನಾಗಿ ಅಪ್ಪ, ಇದುವರೆಗೂ ಕೂಡ ದೇವರೇ ನಮ್ಮ ಒಂದು ಅಗತ್ಯತೆಗಳನ್ನು ನೀಗಿಸುವಂಥ ಹೀರೆಯಾಗಿ, ನಮಗೆ ಸಮಾಧಾನವನ್ನು ಕೊಡುವಂಥ ಶಾಲೋವಾಗಿ, ನಮ್ಮನ್ನ ಕೈ ಬಿಟ್ಟು ಎಂದಿಗೂ ಹೋಗದಂಥ ಶಮ್ಮವಾಗಿ, ನಮ್ಮನ್ನು ಕುರುಬನಂತೆ ಕಾಪಾಡುವಂಥ ಅಪ್ಪ ದೇವರಾಗಿ ನಿನ್ನ ಮುಂದಿಗಿದ್ದುದಕ್ಕಾಗಿ ನಿನಗೆ ಸ್ತೋತ್ರ ಅಪ್ಪ. ಈ ದಿನ ನಾವು ಹೇಳ್ತೇವೆ, ಇಷ್ಟುವರೆಗೂ ನಡೆಸಿದಂಥ ದೇವರು ಇದುವರೆಗೂ ಕೂಡ ತಲೆ ನನ್ನದು ತಗ್ಗಿಸಲ್ಪಡದಂತೆ, ಇದುವರೆಗೂ ಕೂಡ ವ್ಯಾಧಿಯು ನನ್ನನ್ನು ಜಯಿಸದಂತೆ, ಇದುವರೆಗೂ ಕೂಡ ನನ್ನ ಸನ್ನಿವೇಶಗಳು ನನ್ನನ್ನು ಮುಳುಗಿಸದಂತೆ ಕಾಯ್ದಂಥ ದೇವರು ನೀ ಇನ್ನೂ ಮುಂದೆಯೂ ಕೂಡ ಕಾಯುವ ದೇವರು ನೀವಾಗಿದ್ರ. ಈ ಒಂದು ದಿನ ನಾನು ಕೆಲವರನ್ನು ನನ್ನ ಆತ್ಮದಲ್ಲಿ ನಾನು ಕಾಣ್ತೇನೆ. ಅನೇಕ ಅದ್ಭುತಗಳು ನಿಮ್ಮ ಜೀವಿತಗಳಲ್ಲಿ, ಅನೇಕ ದೊಡ್ಡ ದೊಡ್ಡ ಕಾರ್ಯಗಳು. ಆದರೆ ಈ ಒಂದು ದಿನ ಯಾವುದೋ ಒಂದು ಪರಿಸ್ಥಿತಿಯು, ಯಾವುದೋ ಒಂದು ಮರಣದ ಭಯವು, ಯಾವುದೋ ಒಂದು ಡಾಕ್ಟರಿನ ರಿಪೋರ್ಟ್, ಯಾವುದೋ ಒಂದು ನಿಮ್ಮ ಶರೀರದಲ್ಲಿ ಆಗುತ್ತಿರುವಂಥ ಒಂದು ಸಮಸ್ಯೆಯಿಂದ ಈ ದಿನ ಸೋತು ಹೋಗಿ ಭಯದಲ್ಲಿ ಇದ್ದೀರಾ. ಆದರೆ ಕರ್ತನು ಈ ಒಂದು ದಿನ ನಿಮಗಾಗಿಯೇ ಈ ಒಂದು ದಿನ ಮಾತನಾಡುತ್ತಿದ್ದಾರೆ ಪ್ರಿಯರೇ. ಈ ಒಂದು ದಿನ ನಿಮ್ಮೊಳಗಿರುವಂಥ ಆ ಒಂದು ಭಯದ ಆತ್ಮವನ್ನು ದೇವರು ಸಂಪೂರ್ಣವಾಗಿ ನಾಶಪಡಿಸಿ ಈ ದಿನ ಆತನು ನಿಮ್ಮ ಮುಂದೆ ನಿಂತು, ನಾನು ನಿನಗೆ ಎಬಿನೇಸರನಾಗಿದ್ದೇನೆ, ಇದುವರೆಗೂ ನಡೆಸಿದ್ದೇನೆ, ಇನ್ನು ಮುಂದೆಯೂ ನಾನು ನಡೆಸುವೆ. ಇಸ್ರಾಯೇಲ್ ಜನರು ಅವರು ಮಧ್ಯ ದಾರಿಯಲ್ಲಿ ಅವರು ದೇವರನ್ನ ಮರೆತು, ಮೋಶೆಯನ್ನ ಮರೆತೋಗಿ ತಮ್ಮ ತಮ್ಮ ಕಾರ್ಯಗಳಲ್ಲಿ ಅವರು ಪಾಪದಲ್ಲಿ ಹೋದಾಗ ದೇವರು ಹೇಳ್ತಾರೆ, ಇವರೆಲ್ಲರನ್ನ ಕೂಡ ನಾನು ನಾಶಪಡಿಸಿಬಿಡ್ತೇನೆ ಎಂಬುದಾಗಿ. ಆದರೆ ಮೋಶೆ ಪ್ರಾರ್ಥನೆ ಮಾಡ್ತಾನೆ, ದೇವರೇ ಮಧ್ಯ ದಾರಿಯಲ್ಲಿ ದೇವರು ಇವರನ್ನ ಕರೆದುಕೊಂಡು ಬಂದು ನಾಶ ಮಾಡಿಬಿಟ್ಟನೆಂಬುದಾಗಿ ಎಲ್ಲರೂ ನುಡಿದುಕೊಳ್ಳುವಂತೆ ಆಗ್ಬಿಡ್ತದೆ. ಐಗುಪ್ತ್ಯರು ಹೇಳ್ತಾರೆ, ಇವರನ್ನ ನಡು ದಾರಿಯಲ್ಲಿ ದೇವರು ಕೊಂದಾಕಿದ್ದನ್ನು ಬಿಡುಗಡೆ ಮಾಡುವಂತೆ ಒಂದು ನಾಟಕವನ್ನ ಮಾಡಿ ಎಂಬುದಾಗಿ. ಇಲ್ಲ ಪ್ರೀತಿಯ ದೇವಜನರೇ, ನಮ್ಮ ದೇವರು ವಾಗ್ದಾನಕ್ಕೆ ನಂಬಿಗಸ್ತಾನೆ. ನಿನ್ನನ್ನು ಆಶೀರ್ವದಿಸ್ತೇನೆ ಎಂಬುದಾಗಿ ಹೇಳಿದ ದೇವರು ಆತನು ಇಂದಿಗೂ ನಂಬಿಗಸ್ತಾನೆ. ಪ್ರಿಯರೇ, ನಿನ್ನ ವ್ಯಾಧಿಯನ್ನು ಕಂಡು ಭಯಪಡಬೇಡ. ಡಾಕ್ಟರ್ಗಳ ಬಾಯಿಯಲ್ಲಿ ಬರುವಂಥ ಮಾತುಗಳನ್ನು ಕೇಳಿ ಭಯಪಡಬೇಡ. ನಿನಗಾಗುತ್ತಿರುವಂಥ ಆ ನೋವನ್ನು ನೋಡಿ ನೀ ಭಯಪಡಬೇಡ. ನಿನ್ನ ಸುತ್ತಮುತ್ತಲು ಯಾರ್ಯಾರಿಗೂ ಏನೇನೋ ಆಗ್ತಾ ಇದೆ, ಈ ರೀತಿಯಲ್ಲಿ ಅವರು ಸತ್ರು, ಇವರು ಸತ್ರು, ಇವರಿಗೆ ಈ ರೀತಿಯಾಗಿ ಪರಿಸ್ಥಿತಿಗಳು, ಮೋಸವಾದಂಥ ಪರಿಸ್ಥಿತಿಗಳು ಉಂಟಾಗಿದೆ ಎಂಬುದಾಗಿ ನೀ ನೆನೆಸಿ ಭಯಪಡಬೇಡ.
ನಿನಗೂ ಮತ್ತೊಬ್ಬರಿಗೂ ಒಂದು ವ್ಯತ್ಯಾಸ ಉಂಟು. ನಿನ್ನೊಳಗಿರುವ ದೇವರು ಆತನು ಜೀವ ಸ್ವರೂಪ, ನಿನ್ನನ್ನು ಕಾಯುವಂತ ದೇವರು ಆತನು ಎಲ್ಲದಕ್ಕಿಂತಲೂ ಬಲವುಳ್ಳವನು. ನಿನ್ನೊಳಗಿರುವಂತಹ ದೇವರು ಆತನು ಪರಮ ವೈದ್ಯನಾಗಿದ್ದಾನೆ. ನಿನ್ನ ಗಾಯಗಳನ್ನ, ನಿನ್ನ ವ್ಯಾಧಿಗಳನ್ನ, ನಿನ್ನ ಎಲ್ಲ ನೋವುಗಳನ್ನು ಹೊತ್ತಂತ ಆ ದೇವರು ನಿನ್ನೊಳಗೆ ವಾಸವಾಗಿದ್ದಾನೆ. ನಿನ್ನ ನೋವು ನಿನ್ನ ಪಕ್ಕದಲ್ಲಿ ಇರುವಂಥವರಿಗೆ ಅರ್ಥವಾಗದೇ ಇರಬಹುದು. ನಿನ್ನ ಡಾಕ್ಟರ್ಗಳಿಗೆ ನಿನಗೆ ವರ್ಣಿಸೋದಕ್ಕೆ ಮಾತು ಸಾಲದೆ ಹೋಗಬಹುದು. ಯಾರ ಬಳಿಯಲ್ಲಿ ಹೇಗೆ ಹೇಳಿಕೊಳ್ಳಬೇಕೆಂಬುದಾಗಿ ಗೊತ್ತಿಲ್ಲದೆ ಇರಬಹುದು ಪ್ರಿಯರೇ. ಆದರೆ ನಿನ್ನನ್ನು ಅರಿತಿರುವಂಥ ದೇವರು, ನೀ ಹಾದು ಹೋಗುವಂಥ ಆ ಒಂದು ಪರಿಸ್ಥಿತಿಯನ್ನು ಅನುಭವಿಸಿದಂಥ ಒಬ್ಬ ದೇವರಿದ್ದಾನೆ ನಿನ್ನೊಂದಿಗೆ. ಭಯಪಡಬೇಡ. ಈ ಒಂದು ದಿನದಲ್ಲಿ ಕರ್ತನನ್ನ ಮಹಿಮೆ ಪಡಿಸು, ಆತನನ್ನ ಘನಪಡಿಸು. ಆತನನ್ನ ನೀ ಎಷ್ಟು ಮೇಲೆತ್ತುತ್ತೀಯೋ ಪ್ರಿಯರೇ, ಆವಾಗ ಆತನ ಮೇಲೆತ್ತುತ್ತಾ ಎಲ್ಲ ಪರಿಸ್ಥಿತಿಗಳು, ದೊಡ್ಡದಾಗಿ ಕಾಣಲ್ಪಡುವಂಥ ಪರಿಸ್ಥಿತಿಗಳೆಲ್ಲ ನೆಲಸಮವಾಗ್ತದೆ. Today I encourage you all, don't look at your problems, don't make your problems big by speaking about it always to others. ಮತ್ತೊಬ್ಬರ ಬಳಿಯಲ್ಲಿ ಆ ಸಮಸ್ಯೆಯನ್ನು ಮಾತನಾಡಿ ಆ ಸಮಸ್ಯೆ ಬಗ್ಗೆಯೇ ರಾತ್ರಿ ಹಗಲು ಅದನ್ನು ಧ್ಯಾನ ಮಾಡ್ತಾ ಆ ಸಮಸ್ಯೆಯನ್ನು ದೊಡ್ಡದು ಮಾಡುವುದನ್ನು ಬಿಟ್ಟು, ಎಲ್ಲದಕ್ಕಿಂತಲೂ ಶ್ರೇಷ್ಠನು, ಎಲ್ಲದಕ್ಕಿಂತಲೂ ಉನ್ನತನಾಗಿರುವಂಥ ದೇವರನ್ನ ನೀ ಮೇಲೆತ್ತುವುದಾದರೆ ಎಲ್ಲ ಗುಡ್ಡದಂಥ ಪರಿಸ್ಥಿತಿಗಳು ಹಾಗೇ ಕರಗಿ ಹೋಗುವಂಥದ್ದಾಗಿದೆ. ಒಂದು ಯವನಸ್ಥನನ್ನು ನೋಡುವುದಕ್ಕಾಗಿ, ಒಂದು ಹೃದಯ ರೋಗದಿಂದ ಕಷ್ಟಪಡುತ್ತಿದ್ದಂಥ ಒಂದು ಯವನಸ್ಥನನ್ನು ನೋಡುವುದಕ್ಕಾಗಿ ಒಂದು ICUದಲ್ಲಿ ನಾನು ಹೋಗಿದ್ದೆ. ಆತನು ಜೀವಿಸುವುದಕ್ಕೆ ಇನ್ನೂ ಕೆಲವೇ ಸಮಯ ಮಾತ್ರ ಬಾಕಿ ಇತ್ತು. ಆತನಿಗೆ ಉಸಿರಾಡುವುದಕ್ಕೆ ಆತನ ಎದೆ ತುಂಬ ಹಾಗೆ ಉಬ್ಬಿ ಬರುವಂಥದ್ದನ್ನು ನಾನು ನೋಡ್ತಾ ಇದ್ದೆ. ಆತನು ಅಷ್ಟು ಕಷ್ಟಪಡ್ತಾ ಇದ್ದ ಉಸಿರಾಡುವುದಕ್ಕೆ. ಆದರೆ ಆ ಸಮಯದಲ್ಲಿ ದೇವರ ನಾಮವನ್ನು ICUದಲ್ಲಿ ಮೇಲೆತ್ತಿದಾಗ ಅವರನ್ನು ನೋಡಿ ನಾನು ಹೇಳಿದೆ, ಇನ್ನೊಂದು 2 ದಿನದಲ್ಲಿ ನೀ ಗುಣವಾಗ್ತೀಯ ಎಂಬುದಾಗಿ. ಆತನ ಕಣ್ಗಳಲ್ಲಿ ಕಣ್ಣೀರು ಹರಿತಾ ಇತ್ತು. ಮಾತನಾಡುವುದಕ್ಕೆ ಬಾಯಲ್ಲಿ ಮಾತಿಲ್ಲ, ಉಸಿರಾಡೋದಕ್ಕೆ ಕಷ್ಟಪಡುತ್ತಾ ಆಕ್ಸಿಜನ್ ಮಾಸ್ಕಲ್ಲಿ ಹಾಕಿ ವೆಂಟಿಲೇಟರಲ್ಲಿ ಆತನ ಇದ್ದಂಥ ವ್ಯಕ್ತಿ. ಆದರೆ 2 ದಿನದಲ್ಲಿ ಆತನು ಜನರಲ್ ವಾರ್ಡ್ಗೆ ಶಿಫ್ಟ್ ಆಗಿ, ಆತನಿಗೆ ಆ ಒಂದು ಆಕ್ಸಿಜನ್ ಸಪೋರ್ಟ್ ಇಲ್ಲದೇ ಆತನು ಉಸಿರಾಡ್ತಾ ಆ ನಂತರ ಆತನು ಡಿಸ್ಚಾರ್ಜ್ ಆಗಿ ಇವತ್ತು ಆರೋಗ್ಯವಾಗಿದ್ದಾನೆ. ಈ ದಿನ ನಿನ್ನ ಪರಿಸ್ಥಿತಿ ಏನಾಗಿದೆ ಪ್ರಿಯರೇ? ಕೆಲವು ಸಮಯಗಳಲ್ಲಿ, ಕೆಲವೊಂದು ತಾಸುಗಳಲ್ಲಿ ಸತ್ತೋಗ್ತಾನೆಂಬುದಾಗಿ ಹೇಳಿದವನು ಬದುಕೋದಕ್ಕೆ ಸಾಧ್ಯ ಅಂದರೆ ಆ ನಾಮದ ಮುಂದೆ. ನಿನ್ನ ಪರಿಸ್ಥಿತಿ ಎಂಥದ್ದು? ಜೆರುಬ್ಬಾಬೆಲೇ, ನಿನ್ನ ಮುಂದೆ ಇರುವಂಥ ಪರ್ವತವು ಎಷ್ಟು ಮಾತ್ರಕ್ಕೆ. ಈ ದಿನ ಯೇಸುವನ್ನ ಘನಪಡಿಸೋಣವ. ಅಪ್ಪ, ನಾನೇನಿಲ್ಲ, ನೀನೇ ಎಲ್ಲವೂ ಸ್ವಾಮಿ, ನೀನೇ ಎಲ್ಲವೂ ಎಂಬುದಾಗಿ ಒಪ್ಪಿಸಿಕೊಂಡು ಆತನನ್ನು ಮಹಿಮೆ ಪಡಿಸೋಣ. ಆತನನ್ನು ಮಹಿಮೆ ಪಡಿಸುವಂಥದ್ದು ನಮ್ಮ ಜೀವಿತದಲ್ಲಿ ನಮಗೆ ಸಿಕ್ಕ ಭಾಗ್ಯವು ಪ್ರಿಯರೇ. ಸರ್ವಶಕ್ತನು, ನೀತಿವಂತನು, ಮಹಿಮಾ ಸ್ವರೂಪನು, ದಯಾಸಾಗರನು, ಕರುಣಾಮಯಿ, ಎಂದಿಗೂ ಮಾರ್ಪಡದ ದೇವರು. ಈ ರೀತಿ ಆತನನ್ನು ಸ್ತುತಿಸುತ್ತಲೇ ಒಂದು ದಿನವೆಲ್ಲ ಕಳೆದರೂ ಕೂಡ ಆಮೆನ್, ಅದು ಸಾಲದು ಪ್ರಿಯರೇ. ಬನ್ನಿರಿ, ನಮ್ಮ ಪರಿಸ್ಥಿತಿಗಳನ್ನೇ ನೋಡುವುದನ್ನು ಬಿಟ್ಟು ಒಂದು ಬಾರಿ ನಮಗಾಗಿ ಎಲ್ಲವನ್ನು ಮಾಡಲು ಶಕ್ತನಾಗಿರುವಂಥ ದೇವರನ್ನು ಹೃದಯದಂತರ ಆಳದಿಂದ ನಾವು ಮಹಿಮೆ ಪಡಿಸೋಣ. ಎಲ್ಲ ಘನಮಾನ ಮಹಿಮೆ ನಿಮಗೆ ಸಲ್ಲಲಿ, ಎಲ್ಲ ಸ್ತುತಿ ಸ್ತೋತ್ರ ಕೀರ್ತನೆ ನಿಮಗೆ ಸಲ್ಲಲಿ. ನಾನೇನು ಇಲ್ಲ, ನಾ ಬರಿ ಮಣ್ಣೆ, ನೀನೇ ಯಜಮಾನನು. ನಾನೇನು ಇಲ್ಲ, ನಾ ಬರಿ ಮಣ್ಣೆ, ನೀನೇ ಯಜಮಾನನು.
ಘನಮಾನ ಮಹಿಮೆ ನಿಮಗೆ ಸಲ್ಲಲಿ. ಎಲ್ಲ ಸ್ತುತಿ ಸ್ತೋತ್ರ ಕೀರ್ತನೆ ನಿಮಗೆ ಸಲ್ಲಲಿ. ಆತನೊಬ್ಬನಿಗೆ ಎಲ್ಲ ಸ್ತುತಿಯು, ಎಲ್ಲ ಘನವು, ಎಲ್ಲ ಮಹಿಮೆ ಉಂಟಾಗಲಿ. ಯಾಕೆಂದರೆ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಆಪತ್ ಕಾಲದಲ್ಲಿ ನಮಗೆ ಸಹಾಯ ಮಾಡುವಂಥ ದೇವರು ಆತನು. ಕರೆದ ಕೂಡಲೇ ಓಡೋಡಿ ಬಂದು ಅದ್ಭುತ ಮಾಡುವ ದೇವರು ಆತನಾಗಿದ್ದಾನೆ. ಕರೆದಾಗ ಬರುವ, ಬಿಡುಗಡೆಯ ಕೊಡುವ ದೇವರಿಗೆ ನನ್ನ ನಮಸ್ಕಾರ. ಕರೆದಾಗ ಬರುವ, ಬಿಡುಗಡೆಯ ಕೊಡುವ ದೇವರಿಗೆ ನನ್ನ ನಮಸ್ಕಾರ. ನನ್ನ ಉಸಿರಲ್ಲಿ ಶಾರೋನಿನ್ ರೋಜಾ, ತಗ್ಗಿನ ತಾವರೆ ಶಾರೋನಿನ್ ರೋಜಾ, ತಗ್ಗಿನ ತಾವರೆ ನಿನಗೆ ಆರಾಧನೆ, ನಿಮಗೆ ಆರಾಧನೆ, 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 ಸ್ತುತಿ ಸ್ತೋತ್ರರ್ಹನೆ, ಆರಾಧನೆ, 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 ಯೂದಾ ಸಿಂಹಕ್ಕೆ ಆರಾಧನೆ. ಎಲ್ಲ ಘನಮಾನ ಮಹಿಮೆ ನಿಮಗೆ ಸಲ್ಲಲಿ. ಕ್ರಿಸ್ತನಲ್ಲಿ ಪ್ರಿಯರೇ, ಕರ್ತನ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಪ್ರಿಯರೇ, ಆತನು ನಾವು ಸತ್ತೋದಂಥ ನಮ್ಮನ್ನು ಮತ್ತೆ ಜೀವವನ್ನು ಕೊಟ್ಟು ಆತನಿಗೆಂದು ನಮ್ಮನ್ನು ಜೀವಿಸುವಂತೆ ಮಾಡಿರುವಂಥ ದೇವರ ಆತನಾಗಿದ್ದಾನೆ ಅಲ್ಲವ. ನಾವು ಎಂದಿಗೋ ಸತ್ತು ಹೋಗಬೇಕಾಗಿತ್ತು ಪ್ರಿಯರೇ. ಈ ದಿನ ಮರಣವನ್ನು ನೆನೆಸಿಕೊಂಡು ಭಯಪಡುವುದರಲ್ಲಿ ಅರ್ಥವೇ ಇಲ್ಲ. ಆತನಿಲ್ಲದೆ ನಾವು ಜೀವಿಸಿದಾಗಲೂ ಕೂಡ, ನಾವು ಸತ್ತೋಗುವಂಥ ಪರಿಸ್ಥಿತಿಯಲ್ಲಿ ಇದ್ದಾಗಲೂ ಕೂಡ, ಆತನ ಅರಿಯದೇ ಇದ್ದಾಗಲೂ ನಮ್ಮ ಜೀವಿತವನ್ನು ಕಾಪಾಡಿ ಈ ದಿನ ನಮ್ಮನ್ನು ಬದುಕಿಸಿದಾನಲ್ಲ, ಆ ದೇವರು ಇಂದಿಗೂ ಕೈ ಬಿಡುವ ದೇವರು ಇಲ್ಲ ಪ್ರಿಯರೇ. ಆತನನ್ನು ನೆನೆಸಿ ನಾವು ಕೊಂಡಾಡೋಣ. ಸತ್ತಂತ ನನಗೆ ಜೀವವನ್ನು ಕೊಟ್ಟ ದೇವರಿಗೆ ನನ್ನ ಸ್ತುತಿ ಸ್ತೋತ್ರ. ಸತ್ತಂತ ನನಗೆ ಜೀವವನ್ನು ಕೊಟ್ಟ ದೇವರಿಗೆ ನನ್ನ ಸ್ತುತಿ ಸ್ತೋತ್ರ. ನನ್ನ ಉಸಿರಲ್ಲಿ ಉಸಿರಾದವನೇ, ನನ್ನ ಉಸಿರಲ್ಲಿ ಉಸಿರಾದವನೇ ನಿಮಗೆ ಆರಾಧನೆ, ನಿಮಗೆ ಆರಾಧನೆ, 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 ಸ್ತುತಿ ಸ್ತೋತ್ರರ್ಹನೆ, ಆರಾಧನೆ, 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 ಯೂದಾ ಸಿಂಹಕ್ಕೆ ಆರಾಧನೆ. ಎಲ್ಲ ಘನಮಾನ ಮಹಿಮೆ ನಿಮಗೆ ಸಲ್ಲಲಿ. ಎಲ್ಲ ಸ್ತುತಿ ಸ್ತೋತ್ರ ಕೀರ್ತನೆ ನಿಮಗೆ ಸಲ್ಲಲಿ. ನಾನೇನು ಇಲ್ಲ, ನಾ ಬರಿ ಮಣ್ಣೆ, ನೀನೇ ಯಜಮಾನನು.
ನಾನೇನು ಇಲ್ಲ, ನಾ ಬರಿ ಮಣ್ಣೆ, ನೀನೇ ಯಜಮಾನನು. ಎಲ್ಲ ಘನಮಾನ ಮಹಿಮೆ ನೀವಾಗೆ ಸಲ್ಲಲಿ. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ದೇವ ಎಂದೆಂದು ನಾ ಹಾಡುವೆ. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ದೇವ ಎಂದೆಂದು ನಾ ಹಾಡುವೆ. ಜನಿಸಿದ ದಿನದಿಂದ ಈವರೆಗೂ, ಜನಿಸಿದ ದಿನದಿಂದ ಈವರೆಗೂ ರಕ್ಷಿಸಿ ಕಾದನಿ. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ದೇವ ಎಂದೆಂದು ನಾ ಹಾಡುವೆ. ದೇವರ ವಾಕ್ಯ ಹೇಳಿದಂತೆ ನಾವು ಹುಟ್ಟಿನಂದಿನಿಂದಲೇ ಕರ್ತನ ನಮ್ಮನ್ನು ತಾಯಿಯ ಗರ್ಭದಿಂದಲೇ ನಮ್ಮನ್ನು ಕಾದು ಪರಾಮರಿಸಿ, ಕೀರ್ತನೆಗಾರರು ಹೇಳ್ತಾನೆ ಪ್ರಿಯರೇ, 139ನೇ ಕೀರ್ತನೆಯಲ್ಲಿ, ನಾನು ಕೇವಲ ಪಿಂಡವಾಗಿರುವಾಗಲೇ ನಿನಗೆ ನನ್ನ ಅಸ್ಥಿ ಪಂಜರವು ಮರ್ಯಾದದಲ್ಲ. ಕರ್ತನೆ ಅಪ್ಪ, ನೀನು ನನ್ನ ಮುಂದೆಯೂ ನನ್ನ ಹಿಂದೆಯೂ ನನ್ನ ಸುತ್ತಲೂ ಆವರಿಸಿಕೊಂಡು ನಿನ್ನ ಕೈಯನ್ನು ನನ್ನ ಮೇಲೆ ಇಟ್ಟಿದ್ದೀರಾ. ನಾನು ಹುಟ್ಟುವುದಕ್ಕಿಂತ ಮುಂಚೆಯೇ ನನ್ನ ಜೀವಿತದ ಪ್ರತಿಯೊಂದು ದಿನವನ್ನು ಕೂಡ ನಿನ್ನ ಪುಸ್ತಕದಲ್ಲಿ ನೀವು ಬರೆದಿದ್ದೀರಾ ಸ್ವಾಮಿ. ನನ್ನ ಪ್ರೀತಿಯ ದೇವಜನರೇ, ಆತನು ನಿಮ್ಮ ಜೀವಿತದ ಕುರಿತಾಗಿ ಆತನು ಎಲ್ಲವನ್ನು ಅರಿತಿರುವ ದೇವರು, ಎಲ್ಲದರ ಮೇಲೆ ಆಳ್ವಿಕೆ ಮಾಡುವ ದೇವರಾಗಿರೋದರಿಂದ ನಿಮ್ಮ ಜೀವಿತದಲ್ಲಿ ಯಾವ ಮೇರೆಗೂ ಕೊರತೆ ಇಲ್ಲ. ಆಮೆನ್, ಹಲ್ಲೆಲೂಯ. ಆಕಾಶ ಮಂಡಲವೆಲ್ಲ ಸಕಲ ದೇವದೂತ ಸೈನ್ಯವು, ಆಕಾಶ ಮಂಡಲವೆಲ್ಲ ಸಕಲ ದೇವದೂತ ಸೈನ್ಯವು, ಭೂಚರ ಜಲಚರವೆಲ್ಲ ಕರ್ತನ ಕೀರ್ತಿಸುವುದು. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ದೇವ ಎಂದೆಂದು ನಾ ಹಾಡುವೆ. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ದೇವ ಎಂದೆಂದು ನಾ ಹಾಡುವೆ. ನಿನ್ನಯ ಪ್ರೀತಿಯ ಕಂಡೆ ಆ ಕಲ್ವಾರಿ ಶಿಲುಬೆಯಲ್ಲಿ, ಹೃದಯದ ಭಾರವ ತೊಳೆದೆ ನೋಡಿದ ಕ್ಷಣದಿಂದಲೇ. ನಿನ್ನಯ ಪ್ರೀತಿಯ ಕಂಡೆ ಆ ಕಲ್ವಾರಿ ಶಿಲುಬೆಯಲ್ಲಿ, ಹೃದಯದ ಭಾರವ ತೊಳೆದೆ ನೋಡಿದ ಕ್ಷಣದಿಂದಲೇ. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ದೇವ ಎಂದೆಂದು ನಾ ಹಾಡುವೆ. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ದೇವ ಎಂದೆಂದು ನಾ ಹಾಡುವೆ. ಆರಾಧನೆ ಆರಾಧನೆ ಸ್ತುತಿ ಸ್ತೋತ್ರರ್ಹನೆ, ಆರಾಧನೆ 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 ಯೂದಾ ಸಿಂಹಕ್ಕೆ ಆರಾಧನೆ. ಹಾಗೆ ಆತನ ನಾಮವನ್ನು ಕೈಗಳನ್ನು ತಟ್ಟುತ್ತಾ ನಾವು ಮಹಿಮೆ ಪಡಿಸೋಣ. ಅಪ್ಪ, ನನಗೆ ನನ್ನ ಸಮಸ್ಯೆಗಳನ್ನು ನೆನೆಸ್ಕೊಂಡ್ರೆ ನನ್ನ ಮನಸ್ಸೆಲ್ಲ ಬಲಹೀನ ಆಗ್ತದೆ.
ನನ್ನ ಶರೀರದಲ್ಲಿ ನಾ ಕಾಣುವಂಥ ನಿದ್ರಾಹೀನ ಅವಸ್ಥೆ, ನನ್ನ ಶರೀರದಲ್ಲಿ ನಾ ಕಾಣುವಂಥ ನೋವು ಬೇನೆಗಳು, ಅಪ್ಪ ಆ ವ್ಯಾಧಿಗಳಿಂದ ಬೆಚ್ಚಿ ಬಿದ್ದು ಹೋಗಿರುವಂಥ ನನ್ನ ಜೀವನ. ಆದರೆ ನಿನ್ನನ್ನು ನಾನು ನೆನೆಸುವಾಗಲಿಲ್ಲ ನನ್ನ ಮನಸ್ಸು ಹೇಳ್ತದೆ ನೀ ತುಂಬ ದೊಡ್ಡವನು. ನಿನ್ನನ್ನು ಹಾಡಬೇಕಾದ್ರಲ್ಲ ನನ್ನ ಮನಸ್ಸು ಹೇಳ್ತದೆ ನೀ ಪರಿಶುದ್ಧನಾದ ದೇವರು, ನಿನ್ನ ಹಾಗೆ ಯಾರೂ ಇಲ್ಲ. ನನ್ನ ಪರಿಸ್ಥಿತಿಗಳನ್ನು ಮಾರ್ಪಡಿಸಲು ನಿನ್ನ ಬಿಟ್ಟು ಬೇರೆ ಮಾರ್ಗವಿಲ್ಲ ಎಂಬುದಾಗಿ ನನಗೆ ಅಪ್ಪ ನನ್ನ ಹೃದಯ ಹೇಳ್ತದೆ. ಅಪ್ಪ ನಿನ್ನನ್ನು ಮಹಿಮೆ ಪಡಿಸ್ತೇನೆ, ಅಪ್ಪ ನಿನ್ನನ್ನು ಘನಪಡಿಸ್ತೇನೆ, ಅಪ್ಪ ನಿನಗೆ ಸ್ತೋತ್ರ, ನಿನ್ನನ್ನು ಮಹಿಮೆ ಪಡಿಸ್ತೇನೆ. ನಿನ್ನ ನೆನೆಸುವಾಗಲೆಲ್ಲ ನನ್ನ ಹೃದಯ ಹೇಳುವುದು ನೀ ಉನ್ನತನೆಂದು. ನಿನ್ನ ಹಾಡುವಾಗಲೆಲ್ಲ ನನ್ನ ಹೃದಯ ಹೇಳುವುದು ನೀ ಪರಿಶುದ್ಧನೆಂದು. ಆರಾಧನೆ ನಿಮಗೆ ಆರಾಧನೆ, ಆರಾಧನೆ ನಿಮಗೆ ಆರಾಧನೆ, ಆರಾಧನೆ ನಿಮಗೆ ಆರಾಧನೆ, ಆರಾಧನೆ ನಿಮಗೆ ಆರಾಧನೆ. ನನ್ನ ಪ್ರೀತಿಯ ದೇವಜನರೇ, ಆತನ ನಾಮವು ಬಹು ಸುಂದರವಾದದ್ದು. ಆತನನ್ನು ವರ್ಣಿಸ್ತಾ 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 ಆತನನ್ನು ನಾವು ಮೇಲೆತ್ತುತ್ತಾ ಇರ್ತೇವೆ ಎಂಬುದಾಗಿ ನಾವು ನೆನೆಸ್ತಾ ಇರ್ತೇವೆ. ಆತನು ಮೇಲೆ ಎತ್ತಲ್ಪಡುವಾಗಲಲ್ಲ ನಮ್ಮ ಜೀವಿತವು ಮೇಲೆತ್ತಲ್ಪಡ್ತದೆ ಪ್ರಿಯರೇ. ನಾವು ಇದ್ದಂಥ ಕೆಸರಿನಿಂದ ಮೇಲೆತ್ತಲ್ಪಡ್ತೇವೆ, ನಾವಿರುವಂಥ ಪರಿಸ್ಥಿತಿಗಳಿಂದ ಮೇಲೆತ್ತಲ್ಪಡ್ತೇವೆ. ಯಾಕೆಂದರೆ ಆತನ ನಾಮವು ಮೇಲಾದ ನಾಮವು. ಆತನ ನಾಮವು ಯಾವುದಕ್ಕೂ ಕಂಪೇರ್ ಮಾಡಲಿಕ್ಕಾಗದಂಥ, ಹೋಲಿಸಲಿಕ್ಕಾಗದಿರುವಂಥ ನಾಮವು ಆತನಾಗಿದೆ. ಅದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್. ನನಗಾಗಿ ಇರುವ ಜೀವವು ನೀನೇ, ನನ್ನನ್ನು ಹೊತ್ತು ಕಾಯುವ ತಂದೆಯು ನೀನೇ. ನನಗಾಗಿ ಇರುವ ಜೀವವು ನೀನೇ, ನನ್ನನ್ನು ಹೊತ್ತು ಕಾಯುವ ತಂದೆಯು ನೀನೇ. ಮನಸ್ಸೆಲ್ಲ ಸೆಳೆದಿರುವೆ ಏಸಯ್ಯ, ಕಣ್ಗಳೆಲ್ಲ ತುಂಬಿರುವೆ ಏಸಯ್ಯ. ಮನಸ್ಸೆಲ್ಲ ಸೆಳೆದಿರುವೆ ಏಸಯ್ಯ, ಕಣ್ಗಳೆಲ್ಲ ತುಂಬಿರುವೆ ಏಸಯ್ಯ. ಆರಾಧನೆ ನಿಮಗೆ ಆರಾಧನೆ, ಆರಾಧನೆ ನಿಮಗೆ ಆರಾಧನೆ, ಆರಾಧನೆ ನಿಮಗೆ ಆರಾಧನೆ, ಆರಾಧನೆ ನಿಮಗೆ ಆರಾಧನೆ. ನಿನ್ನ ನೆನೆಸುವಾಗಲೆಲ್ಲ ನನ್ನ ಹೃದಯ ಹೇಳುವುದು ನೀ ಉನ್ನತನೆಂದು. ನಿನ್ನ ಹಾಡುವಾಗಲೆಲ್ಲ ನನ್ನ ಹೃದಯ ಹೇಳುವುದು ನೀ ಪರಿಶುದ್ಧನೆಂದು. ಆಮೇಲೆ ಕ್ರಿಸ್ತನಲ್ಲಿ ಪ್ರಿಯರೇ, ನಾವೆಲ್ಲ ಕರೆಯಲ್ಪಟ್ಟಿರುವಂಥದ್ದು ಆತನಿಗಾಗಿ ಸಾಕ್ಷಿಯಾಗಿ ಜೀವಿಸುವುದಕ್ಕಾಗಿ. ನಮ್ಮ ಜೀವಿತದಲ್ಲಿಯೇ ನಾವು ವ್ಯಾಧಿಯಿಂದಲೂ, ಮರಣದ ಭಯದಿಂದಲೂ, ಕಷ್ಟದಿಂದಲೂ, ಸಮಸ್ಯೆಯಿಂದಲೂ ಬದುಕುವಂಥದ್ದು ದೇವರ ಚಿತ್ತ ಅಲ್ಲ ಪ್ರಿಯರೇ. ದೇವರು ನಮಗೆ ಕೊಟ್ಟಿರುವಂಥ ಆತ್ಮ ಭಯದ ಆತ್ಮವಲ್ಲ, ಏಡಿತನದ ಆತ್ಮವಲ್ಲ, ಆದರೆ ಧೈರ್ಯದ ಆತ್ಮನು. ಆತನ ಒಂದು ಆತ್ಮವನ್ನೇ ನಮ್ಮೊಳಗೆ ಸುರಿಸಿರುವಾಗ ಇನ್ನೂ ಯಾವ ಕುರಿತು ನಮಗೆ ಚಿಂತೆ ಇಲ್ಲದೆ ಕರ್ತನಲ್ಲಿ ಉಲ್ಲಾಸಿಸುತ್ತಾ ಮಹಿಮೆ ಪಡಿಸುವವರಾಗಿರೋಣ. ಏಕೆಂದರೆ ನಮ್ಮೊಂದೇ ಇರುವ ಆತನು ಈ ಲೋಕದಲ್ಲಿ ಇರುವ ಆತನಿಗಿಂತಲೂ ಬಹಳ ದೊಡ್ಡವನು. ಆತನ ನಾಮವನ್ನು ಘನಪಡಿಸುವುದಕ್ಕಾಗಿ, ಆತಗಾಗಿ ಸಾಕ್ಷಿಯಾಗಿ ನಿಲ್ಲುವುದಕ್ಕಾಗಿ, ಆತನ ನಾಮವನ್ನು ಘನಪಡಿಸಲು ಸಾಕ್ಷಿಯಾಗಿ ಆತನನ್ನು ಜೀವಿಸುವ ದಿನವೆಲ್ಲ ಗುಣಗುಟ್ಟಿ ವ್ಯಾಧಿಯಲ್ಲಿಯೂ ಸಮಸ್ಯೆಗಳ ಬಗ್ಗೆ ಮಾತನಾಡುವುದಕ್ಕೆ ಅಲ್ಲ, ಆತನನ್ನು ಮಹಿಮೆ ಪಡಿಸಲು, ಆತನನ್ನು ಹಾಡುತ್ತಲೇ ಇರುವುದಕ್ಕಾಗಿ ದೇವರು ನಮ್ಮನ್ನು ಉಂಟು ಮಾಡಿದಾರಲ್ಲವೇ. ಅದನ್ನು ಹೇಳಿ ನಾವು ಆತನನ್ನು ಮಹಿಮೆ ಪಡಿಸೋಣಮ್ಮ. ನನ್ರಿ ಅಪ್ಪ, ಸ್ತೋತ್ರ ದೇವರೇ.
ನಿನಗಾಗಿ ನಾ ಸಾಕ್ಷಿಯಾಗಿ ಬಾಳಲು ದೇವರೇ ನನ್ನನ್ನು ಆರಿಸಿದೆ. ನಿನಗಾಗಿ ನಾ ಸಾಕ್ಷಿಯಾಗಿ ಬಾಳಲು ದೇವರೇ ನನ್ನನ್ನು ಆರಿಸಿದೆ. ಜೀವಿಸುವ ದಿನವೆಲ್ಲ ಹಾಡುವೆ, ನಿನ್ನನ್ನೇ ಮುಂದಿಟ್ಟು ಓಡುವೆ. ಜೀವಿಸುವ ದಿನವೆಲ್ಲ ಹಾಡುವೆ, ನಿನ್ನನ್ನೇ ಮುಂದಿಟ್ಟು ಓಡುವೆ. ಆರಾಧನೆ ನಿಮಗೆ ಆರಾಧನೆ, ಆರಾಧನೆ ನಿಮಗೆ ಆರಾಧನೆ. ನಿನ್ನ ನೆನೆಸುವಾಗಲೆಲ್ಲ ನನ್ನ ಹೃದಯ ಹೇಳುವುದು ನೀವುನ್ನತನೆಂದು. ನಿನ್ನ ಹಾಡುವಾಗಲೆಲ್ಲ ನನ್ನ ಹೃದಯ ಹೇಳುವುದು ನೀ ಪರಿಶುದ್ಧನೆಂದು. ಕರ್ತನಾದ ದೇವರೇ, ಯೇಸುವಿನ ನಾಮದಲ್ಲಿ ಇದುವರೆಗೂ ನನ್ನೊಂದಿಗೆ ಆರಾಧನೆ ಮಾಡಿದಂಥ ಎಲ್ಲ ನಿನ್ನ ಮಕ್ಕಳಿಗಾಗಿ ನಾವು ಪ್ರಾರ್ಥಿಸ್ತೇನೆ. ಯೇಸುವಿನ ನಾಮದಲ್ಲಿ ನಿನ್ನ ಪರಿಶುದ್ಧಾತ್ಮನ ಬಲವು ಇಳಿದು ಬರಲಿ. ಅಭಿಷೇಕವು ಎಲ್ಲ ನೊಗಗಳನ್ನು ಮುರಿದಾಗ್ತದೆ ಎಂಬುದಾಗಿದೆಯಲ್ಲ. ಯೇಸುವಿನ ನಾಮದಲ್ಲಿ ಅಬ್ಬಾ, ಇವರ ಮೇಲೆ ನಿನ್ನ ಅಭಿಷೇಕವು ಇಳಿದು ಬರಲಿ ಸ್ವಾಮಿ. ಎಲ್ಲ ನೊಗಗಳು ಮುರಿಯಲ್ಪಡಲಿ ಯೇಸುವಿನ ನಾಮದಲ್ಲಿ. ಎಲ್ಲ ವ್ಯಾಧಿಯ ನೊಗವು, ಎಲ್ಲ ಮರಣದ ಭಯದ ನೊಗಗಳು, ಎಲ್ಲ ಚಿಂತೆಗಳು ಅಳಿಯಲ್ಪಡಲಿ ಯೇಸುವಿನ ನಾಮದಲ್ಲಿ. ಕರ್ತನೇ, ನೀನು ದೀರ್ಘಾಯುಷ್ಯನ್ನು ಕೊಟ್ಟು ನೀ ಅನುಗ್ರಹಿಸು ಅಪ್ಪ. ಎಲ್ಲ ಕೇಡಿನಿಂದಲೂ ತಪ್ಪಿಸು ಸ್ವಾಮಿ. ಹಗಲಲ್ಲಿ ಹಾರಿ ಬರುವ ಬಾಣಕ್ಕೂ, ಕತ್ತಲೆಯಲ್ಲಿ ಸಂಚರಿಸುವ ವಿಪತ್ತಿಗೂ, ಹಾನಿಕರವಾದ ಮಧ್ಯಾಹ್ನದ ಕೇಡಿಗೂ ಅಂಜ ಕಾರಣವಿಲ್ಲ. ನಿನ್ನ ಮಕ್ಕಳಲ್ಲಿ 1000 ಜನರು, ನಿನ್ನ ಬಲಗಡಿಯಲ್ಲಿ 10,000 ಜನರು ಸತ್ತು ಬಿದ್ದರೂ ಕೂಡ ನಿನಗೇನು ತಟ್ಟದೆಂಬುದಾಗಿ ನೀ ಹೇಳಿದೆಯಲ್ಲ ದೇವರೇ. ಅಪ್ಪ, ಅದೇ ರೀತಿಯಲ್ಲಿ ಅಪ್ಪ ಇವರ ಮೇಲೆ ಆ ಒಂದು ಭದ್ರತೆ ಉಂಟಾಗಲಿ. ಸಿಂಹ ಸರ್ಪಗಳ ಮೇಲೆ ನಡಿವೆ, ಪ್ರಾಯದ ಸಿಂಹಗಳ ಗಡ್ಡೆ ಸರ್ಪವನ್ನು ತುಳಿದಾಕುವೆ. ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಆತನನ್ನು ನಾನು ಉದ್ಧರಿಸ್ತೇನೆ. ಆತನ ನನ್ನ ನಾಮವನ್ನು ಅರಿತಿರುವುದರಾಗಿರುವುದರಿಂದ ನಾನು ಅವನಿಗೆ ದೀರ್ಘಾಯುಷ್ಯನ್ನು ಕೊಡ್ತೇನೆ ಎಂಬುದಾಗಿ ಹೇಳಿದೆಯಲ್ಲ ಸ್ವಾಮಿ. ಅದೇ ರೀತಿಯಲ್ಲಿ ಒಬ್ಬೊಬ್ಬರ ಮೇಲೆಯೂ ನಿನ್ನ ವಾಗ್ದಾನವು ನೆರವೇರಲಿ ಸ್ವಾಮಿ ಯೇಸುವಿನ ನಾಮದಲ್ಲಿ. ಅಪ್ಪ, ಈ ದಿನವೇ ಒಬ್ಬೊಬ್ಬರ ಮುಖಗಳಿಂದ ಆ ಚಿಂತೆಯು, ಆ ಭಯವು ನೀಗಲ್ಪಡಲಿ. ಅಪ್ಪ, ವ್ಯಾಧಿಯ ಕುರಿತಾದಂಥ ಎಲ್ಲ ಆ ನೋವಿನ ಕಾರ್ಯಗಳು ನೀಗಲ್ಪಡಲಿ ಯೇಸುವಿನ ನಾಮದಲ್ಲಿ. ಒಂದೊಂದು ಒಳಗಿರುವಂಥ ಅಂಗಾಂಗಗಳು ಎಲ್ಲವೂ ಸ್ವಸ್ಥತೆ ಕಾಣಲಿ ಯೇಸುವಿನ ನಾಮದಲ್ಲಿ. ಶರೀರದಲ್ಲಿರುವಂಥ ಎಲ್ಲ ನೋವುಗಳು ಬಿಡುಗಡೆ ಹೊಂದಲಿ ಯೇಸುವಿನ ನಾಮದಲ್ಲಿ. ನಿನ್ನ ಮಕ್ಕಳ ಮೇಲೆ ನಿನ್ನ ರಕ್ತವನ್ನ ಚಿಮ್ಮು ಸ್ವಾಮಿ, ನಿನ್ನ ರಕ್ತವನ್ನ ಚೆಲ್ಲು ಸ್ವಾಮಿ. ಪೂರ್ಣ ಬಿಡುಗಡೆಯನ್ನ, ಪೂರ್ಣ ಸ್ವಸ್ಥತೆಯನ್ನ ಮಾತನಾಡುತ್ತೇನೆ ಯೇಸುವಿನ ನಾಮದಲ್ಲಿ. ನಿನ್ನ ನಾಮವನ್ನೇ ಮಹಿಮೆ ಹೊಂದಲಿ ಅಪ್ಪ. ನೀನೊಬ್ಬನೇ ಯೋಗ್ಯನು, ನೀನೊಬ್ಬನೇ ಸ್ತುತಿಗೆ ಅರ್ಹನು, ನೀನೊಬ್ಬನೇ ಪಾತ್ರನು ಸ್ವಾಮಿ. ನಿನ್ನ ನಾಮದ ಮುಂದೆ ಎಲ್ಲ ನಾಮಗಳು ಕೂಡ ಅದು ಮೊಣಕಾಲೂರುವಂಥದ್ದಾಗಿದೆ. ಎಲ್ಲ ಬಾಯಿಗಳು ಕೂಡ ನೀನೇ ಕರ್ತನು ಒಡೆಯನೆಂಬುದಾಗಿ ಹರಕೆ ಮಾಡುವಂಥದ್ದಾಗಿದೆ. ಯಾಕೆಂದರೆ ನೀನು ಶಿಲುಬೆಯಲ್ಲಿ ಎಲ್ಲದರ ಮೇಲೆ ಜಯವನ್ನ ನೀ ಹೊಂದಿದಿ ಸ್ವಾಮಿ. ನೀನೊಬ್ಬನಿಗೆ ಘನತೆ, ಗೌರವ, ಮಹಿಮೆ ಒಬ್ಬನಿಗೆ ಸಮರ್ಪಿಸಲ್ಪಡಲಿ ಯೇಸುವಿನ ನಾಮದಲ್ಲಿ ತಂದೆಯೇ. ಆರಾಧನೆ ನಿಮಗೆ, ಆರಾಧನೆ, ಆರಾಧನೆ ನಿಮಗೆ, ಆರಾಧನೆ, ಆರಾಧನೆ ನಿಮಗೆ, ಆರಾಧನೆ.